ನಿನಗೆ ಮೋದಿ ರಾಜೀನಾಮೆ ಕೊಡಬೇಕಾ, ಮೋದಿ ರಾಜೀನಾಮೆ ಕೇಳ್ತೀಯಾ ಅಂತ ಹೇಳಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಈಗ ನಡೆದಿದೆ. ಇದು ನೀಟ್ ಹಗರಣಕ್ಕೆ ಸಂಬಂಧಪಟ್ಟಂಥ ಒಂದು ಘಟನೆ. ಮೋದಿ ರಿಸೈನ್ ಬೇಕಾ, ತಗೋ ಬಿಸಿ ಬಿಸಿ ಕಜ್ಜಾಯ ಅಂತ ಹೇಳಿ ಹಲ್ಲೆ ಮಾಡಿದಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ನೀಟ್ ಮಾಫಿಯಾ ವಿದ್ಯಾರ್ಥಿಯ ಮೇಲೆ ಹಲ್ಲೆ. ನಿನಗೆ ಮೋದಿ ರಾಜೀನಾಮೆ ಬೇಕಾ ಅಂತ ಹಲ್ಲೆಯನ್ನು ಮಾಡಿದ್ದಾರೆ. ಮೋದಿ ರಿಸೈನ್ ಮಾಡಬೇಕಾ, ಮೋದಿ ರಿಸೈನೇಷನ್ ಬೇಕಾ, ನಿಮಗೆ ತಗೋ ಬಿಸಿ ಬಿಸಿ ಕಜ್ಜಾಯ ಅಂತ ಹಲ್ಲೆ ಆಗಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಯ ಮೇಲೆ 4 ಮುಸುಕುದಾರಿಗಳಿಂದ ಹಲ್ಲೆ ಅನ್ನುವಂಥದ್ದು ನಡೆದಿದೆ. ಜಾಲಹಳ್ಳಿಯ BL ಸರ್ಕಲ್ ಬಳಿ ಈ ಒಂದು ಘಟನೆ ನಡೆದಿದೆ. ನೀಟ್ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ವಿದ್ಯಾರ್ಥಿಗಳು ನೀಟ್ ಹೋರಾಟದಲ್ಲಿ ಭಾಗಿಯಾಗಿದೆ. ನೀಟ್ ಹೋರಾಟ ಮುಗಿಸಿ ಮನೆಗೆ ಬಂದಿದ್ದಂತಹ ಈ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಹೋರಾಟವನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ರಾತ್ರಿ ಊಟ ಮುಗಿಸಿ ನಾರ್ಮಲ್ ಆಗಿ ವಾಕ್ ಮಾಡ್ತಾರಲ್ಲ, ಹಂಗೆ ವಾಕ್ ಮಾಡೋದಕ್ಕಂತ ಹೇಳಿ ರಸ್ತೆಗೆ ಇಳಿದಿದ್ದಾರೆ. ಇದೇ ವೇಳೆ ಬೈಕಲ್ಲಿ ಬಂದಿದ್ದಂತಹ 4 ಅಪರಿಚಿತರು, ಯಾರು ಅಂತಲೇ ಗೊತ್ತಿಲ್ಲ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ದಾರೆ ಮುಸುಕುದಾರಿಗಳು. ಬಂದವರೇ ಆ 4 ಜನ ಅವಾಚ್ಯ ಪದಗಳಿಂದ ಬೈದು 19 ವರ್ಷದ ವಿದ್ಯಾರ್ಥಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಮರದ ತುಂಡಿನಿಂದ ವಿದ್ಯಾರ್ಥಿಯ ಕಾಲಿಗೆ ಹೊಡೆದು ಎಸ್ಕೇಪ್ ಆಗಿದ್ದಾರೆ, ಪರಾರಿಯಾಗಿದ್ದಾರೆ. ವಿದ್ಯಾರ್ಥಿಯ ಕಾಲಿಗೆ ಗಂಭೀರ ಗಾಯ ಆಗಿದೆ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕಂಪ್ಲೇಂಟ್ ದಾಖಲಾಗಿದೆ, ಈ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗಷ್ಟೇ ದೇಶದಲ್ಲಿ ದೊಡ್ಡ ಪ್ರಮಾಣದ ಹೋರಾಟವೊಂದು ನಡೆದಿತ್ತು. ಅದೇ ನೀಟ್ ಪ್ರಶ್ನಪತ್ರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಪ್ರಶ್ನಪತ್ರೆ ಸೋರಿಕೆಯ ಹೋರಾಟ. ಸೊ ಆಗ ಆಬ್ವಿಯಸ್ಲಿ ಕೇಂದ್ರ ಸರ್ಕಾರದ ಮೇಲೆ ನರೇಂದ್ರ ಮೋದಿಯವರ ವಿರುದ್ಧ ಧಿಕ್ಕಾರದ ಘೋಷಣೆಗಳು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಘೋಷಣೆಗಳು ಸರ್ವೇ ಸಾಮಾನ್ಯವಾಗಿ ಕೇಳಿಬಂದಿತ್ತು. ಸೊ ಮೋದಿ ರಾಜೀನಾಮೆ ಕೊಡಬೇಕಾ, ಮೋದಿ ರಿಸೈನ್ ಮಾಡಬೇಕು ಅಂತ ಯಾರೋ ಅಪರಿಚಿತರು ಬಂದು ಧಿಕ್ಕಾರ ಕೂಗಿದಂತಹ ಈ ವಿದ್ಯಾರ್ಥಿಗಳಿಗೆ ಥಳಿಸಿ ಹೋಗಿದ್ದಾರೆ. 19 ವರ್ಷದ ವಯಸ್ಸಿನ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಊಟ ಮಾಡಿದ್ದಾರೆ. ಊಟ ಮಾಡಿಬಿಟ್ಟು ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ರೋಡಿಗೆ ಇಳಿದಿದ್ದಾರೆ. ರೋಡಲ್ಲಿ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ 4 ಜನ ಮುಸುಕುದಾರಿಗಳು ಮುಖವನ್ನು ಮುಚ್ಚಿಕೊಂಡು ಬರ್ತಿದ್ದಾಗೆ ಮೋದಿ ರಿಸೈನ್ ಮಾಡಬೇಕಾ, ತಗೋ ಅಂತ ಹೇಳಿ ಮರದ ಕಟ್ಟಿಗೆಯ ತುಂಡಿನಿಂದ ಕಾಲಿಗೆ ಜೋರಾಗಿ ಹೊಡೆದಿದ್ದಾರೆ. ವಿದ್ಯಾರ್ಥಿಗಳ ಕಾಲಿಗೆ ಗಂಭೀರವಾಗಿ ಗಾಯ ಆಗಿದೆ. ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಯಾರು ಮಾಡಿರ್ಬೋದು? ಮೋದಿಯವರ ಕಟ್ಟಾರ ಅಭಿಮಾನಿಗಳೇ ಮಾಡಿದ್ದ. ಇದು ಮೋದಿಯವರ ಕಟ್ಟಾರ ಅಭಿಮಾನಿಗಳೇ ಮಾಡಿದ್ದು ಅನ್ನೋದೇ ಆಗಿತ್ತು ಅಂತಂದರೆ ಕೇವಲ ಜಾಲಹಳ್ಳಿಯ ಈ ವ್ಯಾಪ್ತಿಯಲ್ಲಿ ಮಾತ್ರ ಈ ಘಟನೆ ನಡೀತಾ ಇರಲಿಲ್ಲ. ಹೋರಾಟ ಮಾಡಿದಂತಹ ಬೇರೆ ಬೇರೆ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲಿ ಹೀಗೆ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರಬೇಕಿತ್ತು. ವೈಯಕ್ತಿಕ ದ್ವೇಷವನ್ನು ಈ ರೀತಿ ತಿರುಚಿ ಏನಾದರೂ ಮಾಡಿದ್ರಾ, ಅಥವಾ ನಿಜವಾಗಲೂ ಯಾರಾದರೂ ಮೋದಿ ಅಭಿಮಾನಿಗಳೇ ಈ ರೀತಿಯಾಗಿ ಮಾಡಿದ್ರಾ? ಅದೇ ಒಂದು ಅನುಮಾನ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಈ ಕೇಸನ್ನು ಕೈಗೆತ್ಕೊಳ್ತಾರೆ. ಆರೋಪಿಗಳ ಹಿಂದೆ ಬೆನ್ನು ಬೀಳುತ್ತಾರೆ. ಯಾರು ಹೊಡೆದ್ರು, ಏನು ಮಾಡಿದರು, ರೋಡಲ್ಲಿ CCTV ಇರುತ್ತೆ, ಅದನ್ನು ತರಿಸ್ತಾರೆ, ಚೆಕ್ ಮಾಡಿಸ್ತಾರೆ, ಎಂಕ್ವೈರಿ ಮಾಡ್ತಾರೆ. ನಿಮಗೆ ಯಾರ ಮೇಲಾದರೂ ಸಂದೇಹ ಇದೆ ಅಂತ ಹೇಳಿ ಯಾರು ಹೊಡೆಸ್ಕೊಂಡಿದ್ದಾರಲ್ಲ ಪಾಪ ಹುಡುಗರು, ಅದನ್ನು ಕೇಳ್ತಾರೆ, ಎಂಕ್ವೈರಿ ಮಾಡ್ತಾರೆ. ಪೊಲೀಸರು ಯಾವ ರೀತಿಯಾಗಿ ಟ್ರೇಸ್ ಮಾಡಿ ಆರೋಪಿಗಳನ್ನು ಬೆನ್ನು ಹತ್ತಿ ಅವರನ್ನು ಹಿಡಿತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅವಾಚ್ಯ ಪದಗಳನ್ನು ಬಳಸಿ ಕೆಟ್ಟ ಮಾತುಗಳನ್ನು ಆಡಿ 19 ವರ್ಷದ ವಿದ್ಯಾರ್ಥಿಗಳಿಗೆ ಮರದ ತುಂಡಿನಿಂದ ಕಾಲಿಗೆ ಹೊಡೆದಿದ್ದಾರೆ. ಜಸ್ಟ್ ಬಿಕಾಸ್ ಆಫ್ ನೀಟ್ ಪ್ರಶ್ನಪತ್ರಿಕೆ ಸೋರಿಕೆಯ ವಿಚಾರವಾಗಿ ಹೋರಾಟ ಮಾಡಿದ್ದಕ್ಕೆ, ಮೋದಿ ಬಗ್ಗೆ ಮಾತನಾಡಿದ್ದಕ್ಕೆ, ಮೋದಿಯವರನ್ನು ರಿಸೈನ್ ಮಾಡಿ ಅಂತ ಹೇಳಿದ್ದಕ್ಕೆ, ಘೋಷಣೆಗಳನ್ನು ಕೂಗಿದ್ದಕ್ಕೆ ಈ ಒಂದು ಕೃತ್ಯ ಕೆಲ ಕಿಡಿಗೇಡಿಗಳು ಮಾಡಿದ್ದಾರೆ. ಕಿಡಿಗೇಡಿಗಳಿಂದ ಈ ಒಂದು ಕೃತ್ಯ ಅನ್ನುವಂಥದ್ದು ಜರುಗಿದೆ.